यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಇಂದು ಮಲ್ಲೇಶ್ವರದ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ GR ಸ್ವಾಮಿಯವರಿಂದ ಮಂಗಳಾಶಾಸನ. ಶ್ರೀಮಠದಲ್ಲಿ ಮಲ್ಲೇಶ್ವರದ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ರಥೋತ್ಸವದ ಮಂಟಪಡಿ ಉತ್ಸವ. ವಿವಿಧ ದೇವಸ್ಥಾನಗಳಲ್ಲಿ ವೈಭವದ ತೆಪ್ಪೋತ್ಸವ. ಈಗ ಸಮಾಚಾರದ ವಿವರಗಳು. ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ಇಂದು ಮಲ್ಲೇಶ್ವರದ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿಯವರ ದಿವ್ಯ ರಥೋತ್ಸವ. ಬೆಳಿಗ್ಗೆ ನಮ್ಮ ಪರಮಪೂಜ್ಯ GR ಸ್ವಾಮಿಯವರು ಶ್ರೀ ಕೃಷ್ಣ ರುಕ್ಮಿಣಿ ತಾಯಾರ್ ಶ್ರೀ ಆಂಡಾಳ್ ತಾಯಾರ್ ಸನ್ನಿಧಿಗಳಲ್ಲಿ ಮಂಗಳಾಶಾಸನ ಮಾಡಿ ಲೋಕಕ್ಷೇಮಾರ್ಥಕ್ಕಾಗಿ ಪ್ರಾರ್ಥಿಸಿ ಗೋಷ್ಠಿ ಶಾತುಮರೆಯಲ್ಲಿ ಭಾಗವಹಿಸಿದ್ದರು. ನಂತರ ಶ್ರೀ ವೇಣುಗೋಪಾಲಕೃಷ್ಣ ರಥೋತ್ಸವವು ಪ್ರಾರಂಭವಾಗಿ ರಥೋತ್ಸವದ ಮಂಟಪಡಿ ಉತ್ಸವವು ಶ್ರೀಮಠದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ GR ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಬಹಳ ಸಂಭ್ರಮವಾಗಿ ನೆರವೇರಿತು. ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ, ಚಂಡೆ ಮದ್ದಳೆ ಮತ್ತು ಮಂಗಳವಾದ್ಯಗಳೊಂದಿಗೆ ಭಗವಂತನು ರಥದಲ್ಲಿ ವಿಜಯ ಮಾಡಿಸಿ ಶ್ರೀಮಠಕ್ಕೆ ಆಗಮಿಸಿದಾಗ ಶ್ರೀಗಳವರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು. ದೇವರಿಗೆ ಪರಿಮಳಭರಿತ ಪುಷ್ಪಗಳ ಧಾರಣೆಯಾಗಿ ವಿವಿಧ ಫಲಗಳನ್ನು ನಿವೇದನೆ ಮಾಡಿ ಭೋಜ್ಯಾಸನದಲ್ಲಿ ಪ್ರಸಾದವನ್ನು ಸಮರ್ಪಿಸಲಾಯಿತು. ಭಗವಂತನಿಗೆ ಮಹಾಮಂಗಳಾರತಿಯಾದ ನಂತರ ಶ್ರೀಗಳವರಿಗೆ ದೇವಸ್ಥಾನದ ವತಿಯಿಂದ ಮಾಲೆ ಮರ್ಯಾದೆಗಳು ನಡೆದು ಗೌರವವನ್ನು ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ನೆರೆದಿದ್ದ ಸಾವಿರಾರು ಭಕ್ತರಿಗೆ ಶ್ರೀಮಠದಲ್ಲಿ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಅತ್ಯಂತ ವೈಭವವಾಗಿ ನಡೆದ ಈ ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತರು ಭಗವಂತನನ್ನು ಮತ್ತು ಶ್ರೀಗಳವರನ್ನು ದರ್ಶಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ಧನ್ಯರಾದರು. ಇಂದು ಬೆಳಿಗ್ಗೆ ಪಡುವಗೆರೆಯ ಅಮೃತೂರಿನಿಂದ ಶ್ರೀ ನಾರಾಯಣಾಚಾರ್ಯ ಗುರುಕುಲದ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳು ಶ್ರೀಮಠಕ್ಕೆ ಆಗಮಿಸಿ ಶ್ರೀಗಳವರನ್ನು ದರ್ಶಿಸಿ ಆ ದೇವಸ್ಥಾನದ ದೀಪೋತ್ಸವಕ್ಕೆ ಆಹ್ವಾನಿಸಿದರು. ಇದೇ ಸಂದರ್ಭದಲ್ಲಿ ವೇದ ಪಾರಾಯಣವನ್ನು ಮಾಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದರು. ಶ್ರೀರಂಗಂನಲ್ಲಿ ನಡೆಯುತ್ತಿರುವ ತೆಪ್ಪೋತ್ಸವದ 4ನೇ ದಿನವಾದ ನಿನ್ನೆ ಶ್ರೀ ನಂಪೆರುಮಾಳ್ ಅವರಿಗೆ ಬೆಳ್ಳಿಯ ಗರುಡ ವಾಹನದಲ್ಲಿ ಉತ್ಸವ ನಡೆಯಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ತಿರುವಲ್ಲಿಕೇಣಿಯಲ್ಲಿ ಶ್ರೀ ಪಾರ್ಥಸಾರಥಿ ಸ್ವಾಮಿ ದೇವಸ್ಥಾನದಲ್ಲಿ ಈಗ ತೆಪ್ಪೋತ್ಸವ ನಡೆಯುತ್ತಿದೆ. ನಿನ್ನೆ ಸಂಜೆ ಶ್ರೀ ಸೀತಾಲಕ್ಷ್ಮಣ ಸಮೇತ ಶ್ರೀರಾಮನಿಗೆ ಅತ್ಯಂತ ವೈಭವಪೂರ್ಣವಾಗಿ ತೆಪ್ಪೋತ್ಸವ ನಡೆಯಿತು. ಬನ್ನಿ ಈಗ ದಿವ್ಯ ಸೇವೆ ಮಾಡೋಣ. ಹರಿ ಸರ್ವೋತ್ತಮ ಹರಿನಾರಾಯಣ ಹರಿ ಪರಮೋತ್ತಮ ಜಯ ಜಯ ರಾಮ ಹರಿ ಅವತಾರ ಶ್ರೀರಾಮ ಹನುಮ ಸೇವಿತ ಹನುಮ ಪೂಜಿತ ಹನುಮ ಪ್ರಾಣ ಶ್ರೀರಾಮ. ಈಗ ಒಂದು ಪುಟ್ಟ ವಿರಾಮ. ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ.
यदुक्ष्मादरेन्द्रं यतीन्द्रं दयाळुं यदुक्ष्मादरेन्द्रं यतीन्द्रं दयाळुं श्रीमते रामानुजाय नमः। எம்பெருமானை எப்படியெல்லாம் அடையலாம்னு கேட்டா, எம்பெருமானை அடைவதற்கு என்னென்ன வழினா, கர்மயோகத்தால அடையலாம், கர்ம ஞான யோகத்தால அடையலாம், அதுக்கு மேல பக்தி யோகத்தால அடையலாம், பிரபத்தி யோகத்தால அடையலாம். அதுக்கு மேல கடைசியா ஒரு வார்த்தை சொன்னாருங்க, என்னன்னா ஆச்சாரியா அபிமானம். அப்ப ஆச்சாரிய அபிமானத்திலே நாம் ஒதுங்கினோமேயானால் அதுவே நமக்கு பலனை கொடுக்கும். அதைத்தான் இங்க ஆண்டாள் இந்த பாசத்துல என்ன பண்ணிட்டான்னா, நாராயணனே நமக்கே பறை தருவான்னா, நாம் நம்முடைய முயற்சியாலே எதையும் நாம் பெற முடியாது, அவனாக தந்தால்தான் எதுவுமே முடியும். ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಆಂಧ್ರ ಪ್ರದೇಶದ ನೆಲ್ಲೂರಿನ ತಲ್ಪಗಿರಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿಯವರಿಗೆ ಪಂಚಮಿ ಪ್ರಯುಕ್ತ ನಿನ್ನೆ ಗರುಡೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಗರುಡಾರೂಢನಾದ ಆ ಭಗವಂತನನ್ನು ದರ್ಶಿಸೋಣ ಬನ್ನಿ. ತಿರುಪುಟ್ಕಳಿ ದಿವ್ಯ ದೇಶದಲ್ಲಿ ಈಗ ಮಾಷಿ ಬ್ರಹ್ಮೋತ್ಸವವು ನಡೆಯುತ್ತಿದೆ. 9ನೇ ದಿನವಾದ ನಿನ್ನೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವಿಜಯರಾಘವ ಪೆರುಮಾಳ್ ಅವರಿಗೆ ಮಟ್ಟೆಯಡಿ ಉತ್ಸವ ಮತ್ತು ತೀರ್ಥವಾರಿ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ದರ್ಶನ. ಅಹೋಬಿಲ ದಿವ್ಯ ದೇಶದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ನಿನ್ನೆಯಿಂದ ಬ್ರಹ್ಮೋತ್ಸವ ಪ್ರಾರಂಭವಾಗಿದೆ. ಮೊದಲನೇ ದಿನದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಬನ್ನಿ ಈಗ ವೀಕ್ಷಿಸೋಣ. ಒಂದು ವರ್ಷದಿಂದ ನಡೆಯುತ್ತಿರುವ ಶ್ರೀ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಊವೆ ಇಳಿಯವಿಲ್ಲಿ ಶ್ರೀರಾಮ್ ಸ್ವಾಮಿಯವರಿಂದ ತಿರುವಿರುತ್ತಂನ 1ರಿಂದ 5 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಮಂಗಳವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷ, ಸಪ್ತಮಿ ಉಪರಿ ಅಷ್ಟಮಿ, ಕೃತಿಕಾ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ.